ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೀಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ತಪಸ್ಸು ಕಾಲದ 4ನೇ ಭಾನುವಾರ. ಪ್ರತಿ ವರ್ಷ 40 ದಿನಗಳ ತಪಸ್ಸು ಕಾಲದ ಮಧ್ಯದಲ್ಲಿ ಬರುವ 4ನೇ ಭಾನುವಾರವನ್ನು ಲೇಟಾರೆ ಭಾನುವಾರವೆಂದು ಕರೆಯಲಾಗುತ್ತದೆ. ಈ ಲ್ಯಾಟಿನ್ ಪದದ ಅರ್ಥ ಹರ್ಷಿತ ಅಥವಾ ಆನಂದದ ಭಾನುವಾರ ಎಂದು. ಈ ಭಾನುವಾರಕ್ಕೆ ಅನೇಕ ಸಂಪ್ರದಾಯಗಳಿವೆ. ಅದರಲ್ಲಿ ಗುಲಾಬಿ ಬಣ್ಣದ ಬಟ್ಟೆಯನ್ನು ಯಾಜಕರು ಧರಿಸುವುದು ಒಂದು ಸಂಪ್ರದಾಯವಾಗಿದೆ. ಯೇಸು ಸ್ವಾಮಿಯ ಯಾತನೆ, ಮರಣ ಮತ್ತು ಪುನರುತ್ಥಾನವನ್ನು ಸ್ಮರಿಸಲು ಈ ತಪಸ್ಸು ಕಾಲದಲ್ಲಿ ಪಶ್ಚಾತ್ತಾಪದ ಯಾತ್ರೆ ಮಾಡುತ್ತಿರುವ ನಾವು ಈಗ ಅದರ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಇನ್ನೂ ಯಾರಾದರೂ ತಪಸ್ಸು ಕಾಲವನ್ನು ಸರಿಯಾಗಿ ಆಚರಿಸುತ್ತಿಲ್ಲವಾದರೆ ಇದೇ ಸರಿಯಾದ ಸಮಯ. ಈಗಲಾದರೂ ಉಪವಾಸ, ಪ್ರಾರ್ಥನೆ, ಪಶ್ಚಾತ್ತಾಪ ಮತ್ತು ದಯೆಯ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಪಸ್ಸು ಕಾಲದ ಇನ್ನುಳಿದ ಅರ್ಧ ಭಾಗವನ್ನಾದರೂ ನಮ್ಮನ್ನೇ ತಗ್ಗಿಸಿಕೊಂಡು ಸರಿಯಾಗಿ ಆಚರಿಸಲು ಪ್ರಯತ್ನಿಸಿ ಎಂದು ಧರ್ಮಸಭೆಯು ಈ ಭಾನುವಾರದ ಮುಖಾಂತರ ಕರೆ ಕೊಡುತ್ತದೆ. ಅದಕ್ಕಾಗಿ ಇಂದಿನ ಶುಭ ಸಂದೇಶದ ವಾಚನಕ್ಕೆ ಯೇಸು ಸ್ವಾಮಿಯ ಸುಪ್ರಸಿದ್ಧ ಸಾಮತಿಯಾದ ದುಂದುಗಾರ ಮಗನ ಸಾಮತಿಯನ್ನು ನೇಮಕ ಮಾಡಿದೆ. ಹಾಗಾಗಿ ಇದರ ಮುಖಾಂತರ ವಿಶ್ವಾಸಿಗಳಿಗೆ ದುಂದುಗಾರ ಮಗನಂತೆ ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಮಾಡಿ ತಂದೆ ದೇವರ ಜೊತೆ ಸಂಧಾನ ಮಾಡಿಕೊಳ್ಳಬೇಕೆಂದು ಧರ್ಮಸಭೆ ಕೇಳಿಕೊಳ್ಳುತ್ತದೆ. ಮತ್ತು ಪಾಪ ಮಾಡಿರುವ ನಾವು ತಂದೆಯ ಬಳಿ ಮರಳಿ ಬಂದಾಗ ಸ್ವರ್ಗದಲ್ಲಾಗುವ ಹರ್ಷವನ್ನು ನಮಗೆ ಮನವರಿಕೆ ಮಾಡಬೇಕೆಂದೇ ಈ ಭಾನುವಾರಕ್ಕೆ ಹರ್ಷದ ಭಾನುವಾರವೆಂದು ಕರೆಯಲಾಗುತ್ತದೆ. ಈ ತಪಸ್ಸು ಕಾಲದ 4ನೇ ಭಾನುವಾರಕ್ಕೆ ಯೇಸು ಸ್ವಾಮಿ ಹೇಳಿದ ಅತಿ ಪ್ರಸಿದ್ಧವಾದ ದುಂದುಗಾರ ಮಗನ ಸಾಮತಿಯನ್ನು ಧ್ಯಾನಿಸಲಿದ್ದೇವೆ. ಈ ದುಂದುಗಾರ ಮಗನ ಸಾಮತಿ ಕೇವಲ ಲೂಕರ ಶುಭ ಸಂದೇಶದಲ್ಲಿ ಮಾತ್ರವೇ ಕಾಣಸಿಗುತ್ತದೆ. ಒಂದು ವೇಳೆ ನಮಗೆ ಬೈಬಲಿನಲ್ಲಿ ಲೂಕರ ಶುಭ ಸಂದೇಶವೇ ಇಲ್ಲದಿದ್ದರೆ ಈ ಸಾಮತಿಯನ್ನು ನಾವು ನಮ್ಮ ಜೀವನದಲ್ಲಿ ಕೇಳಿರಲು ಸಾಧ್ಯವೇ ಇರುತ್ತಿರಲಿಲ್ಲ. ಇದು ಯೇಸು ಸ್ವಾಮಿ ಹೇಳಿದ ಸಾಮತಿಗಳಲ್ಲೇ ಅತಿ ಉದ್ದವಾದ ಸಾಮತಿಯಾಗಿದೆ. ನಾವೆಲ್ಲರೂ ಈ ಸಾಮತಿಯನ್ನು ಅನೇಕ ಬಾರಿ ಕೇಳಿದ್ದರೂ ಇಂದು ಮತ್ತೆ ಒಂದು ಬಾರಿ ಅದರ ಕಾಂಟೆಕ್ಸ್ಟ್ ಅಥವಾ ಪೂರ್ವಪರ ಸಂದರ್ಭದ ಆಧಾರದ ಜೊತೆಗೆ ಹೊಸದಾಗಿ ಕೇಳೋಣ ಮತ್ತು ಈ ಸಾಮತಿಯ ಬಗ್ಗೆ ಯಾರೂ ಈವರೆಗೆ ತಿಳಿಸಿದ ಹೊಸ ವಿಷಯಗಳನ್ನು ಕಲಿಯೋಣ. ಬನ್ನಿ, ಲೂಕರ ಶುಭ ಸಂದೇಶ ಅಧ್ಯಾಯ 15 ವಾಕ್ಯಗಳು 1-3 ಹಾಗೂ 11-32. ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲಾ ಸುಂಕದವರು, ಪಾಪಿಗಳು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು. ಆ ಸಂದರ್ಭದಲ್ಲಿ ಯೇಸು ಈ ಸಾಮತಿಯನ್ನು ಹೇಳಿದರು. ಒಬ್ಬಾತನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಟ್ಟು ಬಿಡು ಎಂದು ಕೇಳಿದ. ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟ. ಕೆಲವು ದಿವಸಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರ ದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಅವನು ಎಲ್ಲವನ್ನೂ ಹಾಳು ಮಾಡಿಕೊಂಡ ಮೇಲೆ ಆ ದೇಶಾದ್ಯಂತ ಘೋರವಾದ ಕ್ಷಾಮ ತಲೆದೋರಿತು. ನಿರ್ಗತಿಕನಾದ ಅವನು ಹೋಗಿ ಆ ದೇಶದ ನಿವಾಸಿಯೊಬ್ಬನನ್ನು ಆಶ್ರಯಿಸಿದ. ಆತ ಇವನನ್ನು ಹಂದಿ ಮೇಯಿಸಲು ತನ್ನ ರೊಪ್ಪಗಳಿಗೆ ಕಳುಹಿಸಿದ. ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ. ಆದರೆ ಅದನ್ನೂ ಅವನಿಗೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಿತ್ತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಾ ಇದ್ದೇನೆ. ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿಮ್ಮ ಮಗನೆನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಇವನಿಗೆ ಉಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಆನಂದಿಸೋಣ. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ, ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ ಎಂದು ಹೇಳಿದ. ಒಡನೆಯೇ ಹಬ್ಬದ ಸಡಗರ ತೊಡಗಿತು. ಇತ್ತ ಹೊಲಕ್ಕೆ ಹೋಗಿದ್ದ ಹಿರಿಯ ಮಗ ಹಿಂದಿರುಗಿ ಮನೆಯನ್ನು ಸಮೀಪಿಸುವಾಗ ಗಾನ ನರ್ತನಗಳ ಶಬ್ದವು ಅವನ ಕಿವಿಗೆ ಬಿತ್ತು. ಮನೆಯಲ್ಲೇನು ವಿಶೇಷ ಎಂದು ಒಬ್ಬ ಆಳನ್ನು ಕರೆದು ವಿಚಾರಿಸಿದ. ನಿಮ್ಮ ತಮ್ಮ ಬಂದಿದ್ದಾರೆ, ಅವರು ಮರಳಿ ಸುರಕ್ಷಿತವಾಗಿ ಬಂದುದಕ್ಕಾಗಿ ಕೊಬ್ಬಿಸಿದ ಪ್ರಾಣಿಯನ್ನು ನಿಮ್ಮ ತಂದೆ ಕೊಯ್ಯಿಸಿದ್ದಾರೆ ಎಂದು ಆಳು ತಿಳಿಸಿದ. ಇದನ್ನು ಕೇಳಿದ ಹಿರಿಯ ಮಗನಿಗೆ ಸಿಟ್ಟು ಬಂದಿತ್ತು. ಮನೆಯೊಳಕ್ಕೆ ಕಾಲಿಡಲು ಒಪ್ಪಲಿಲ್ಲ. ತಂದೆಯೇ ಹೊರಗೆ ಬಂದು ಬೇಡಿಕೊಂಡಾಗ ಅವನು, ನೋಡಿ, ನಾನು ಇಷ್ಟು ವರ್ಷಗಳಿಂದ ನಿಮಗೆ ಗುಲಾಮನಂತೆ ಸೇವೆ ಮಾಡುತ್ತಿದ್ದೇನೆ.
ನಿಮ್ಮ ಮಾತನ್ನು ಎಂದೂ ಮೀರಿಲ್ಲ. ಆದರೂ ನಾನು ನನ್ನ ಸ್ನೇಹಿತರೊಡನೆ ಹಬ್ಬ ಮಾಡಲು ಒಂದು ಆಡು ಮರಿಯನ್ನು ಕೂಡ ನೀವು ಕೊಟ್ಟಿಲ್ಲ. ಆದರೆ ನಿಮ್ಮ ಆಸ್ತಿಪಾಸ್ತಿಯನ್ನೆಲ್ಲ ವೇಶ್ಯರಿಗೆ ಸುರಿದ ಈ ನಿಮ್ಮ ಮಗ ಬಂದದ್ದೇ ಕೊಬ್ಬಿಸಿದ ಪ್ರಾಣಿಯನ್ನು ಕೊಯ್ಸಿದ್ದೀರಿ ಎಂದು ವಾದಿಸಿದ. ಆಗ ತಂದೆ ಅವನಿಗೆ, ಮಗನೇ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ. ನನ್ನ ಸರ್ವಸ್ವವು ನಿನ್ನದೇ ಆಗಿದೆ. ಈ ನಿನ್ನ ತಮ್ಮ ನಮ್ಮ ಪಾಲಿಗೆ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ಆದುದರಿಂದ ನಾವು ಹಬ್ಬ ಮಾಡಿ ಆನಂದಿಸುವುದು ಸಹಜವಲ್ಲವೇ ಎಂದನು. ಈ ಉದ್ದವಾದ ಸಾಮತಿಯಲ್ಲಿ ಗಮನಿಸಬೇಕಾದ ಅನೇಕ ಅಂಶಗಳಿವೆ. ಮೊದಲನೆಯದಾಗಿ ಈ ಸಾಮತಿಯ ಹೆಸರು. ಬೈಬಲ್ ಅನ್ನು ಮೊದಲ ಬಾರಿ ಬರೆದಾಗ ಅದನ್ನು ಅಧ್ಯಾಯಗಳಂತೆ ವಾಕ್ಯಗಳಂತೆ ಬಿಡಿಸಿ ಬರೆದಿರಲಿಲ್ಲ. ಹಾಗೂ ಇದರಲ್ಲಿರುವ ಒಂದೊಂದು ವಿಷಯಕ್ಕೆ ತಕ್ಕಂತೆ ಹೆಸರುಗಳನ್ನು ಕೊಟ್ಟಿರಲಿಲ್ಲ. ಉದಾಹರಣೆಗೆ, ಈ ಸಾಮತಿಗೆ ದುಂದುಗಾರ ಮಗನ ಸಾಮತಿ ಎಂದು ಯೇಸುಸ್ವಾಮಿಯಾಗಲಿ ಲೂಕರಾಗಲಿ ಹೆಸರಿರಲಿಲ್ಲ. ಇವೆಲ್ಲವನ್ನು ಕೊಡಲಾಗಿದ್ದು ಇತ್ತೀಚಿನ ಶತಮಾನಗಳಲ್ಲಿ. ಹಾಗಾಗಿ ಈ ಸಾಮತಿಗೆ ಅನೇಕರು ವಿವಿಧ ಹೆಸರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದುಂದುಗಾರ ಮಗ ಎಂಬುದೇ ಅತಿ ಪ್ರಸಿದ್ಧವಾದದ್ದು. ಈ ಹೆಸರು ಆ ಮಗನ ಬಗ್ಗೆ ಹೆಚ್ಚು ಮಹತ್ವ ಕೊಡುತ್ತದೆ. ಈ ಹೆಸರು ಇದರ ವಾಕ್ಯ 13ರಲ್ಲಿ ಉಲ್ಲೇಖವಾಗಿರುವಂತೆ ದೂರ ದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ ಎಂಬ ವಾಕ್ಯದಿಂದ ತೆಗೆಯಲಾಗಿದೆ. ಅದೇ ರೀತಿ ಇದಕ್ಕೆ ಫಾದರ್ ಪೆಬ್ಲೋ ಗಾರ್ಡನ್ಸ್ ರವರು ದಯಾವಂತ ತಂದೆಯ ಅಥವಾ ಮರುಕವುಳ್ಳ ತಂದೆಯ ಸಾಮತಿ ಎಂದು ಹೆಸರಿಟ್ಟಿದ್ದಾರೆ. ಇದರ ಪ್ರಕಾರ ಇಲ್ಲಿ ತಂದೆಯ ಕರುಣೆಗೆ ಹೆಚ್ಚು ಆದ್ಯತೆ ಕೊಡಲಾಗಿದೆ. ಪೋಪ್ 16ನೇ ಬೆನೆಡಿಕ್ಟ್ ರವರು ತಮ್ಮ ಜೀಸಸ್ ಆಫ್ ನಜರೇತ್ ಪುಸ್ತಕದಲ್ಲಿ ಇದಕ್ಕೆ 2 ಮಕ್ಕಳ ಸಾಮತಿ ಎಂದು ಹೆಸರು ಕೊಟ್ಟಿದ್ದಾರೆ. ಇದರಲ್ಲಿ ಆ 2 ಮಕ್ಕಳ ಬದಲಾವಣೆಯ ಬಗ್ಗೆ ಆದ್ಯತೆ ಕೊಡಲಾಗಿದೆ. ಇಲ್ಲಿ ಕಿರಿಯ ಮಗನ ಪಶ್ಚಾತ್ತಾಪ ಹಾಗೂ ಹಿರಿಯ ಮಗನ ಗರ್ವ ಮತ್ತು ಕೋಪದ ಆಯಾಮದಲ್ಲಿ ಈ ಸಾಮತಿಯನ್ನು ನೋಡಲಾಗುತ್ತದೆ. ಆದರೆ ಈ ಸಾಮತಿಗೆ ನನಗೆ ವೈಯಕ್ತಿಕವಾಗಿ ಇಷ್ಟವಾದ ಮತ್ತು ಇದಕ್ಕೆ ಸರಿಯಾಗಿ ಸೂಕ್ತವಾಗುವ ಹೆಸರು ಕಳೆದು ಹೋದ ಮಗನ ಸಾಮತಿ. ಒಂದು ವೇಳೆ ಯೇಸುಸ್ವಾಮಿ ಇದಕ್ಕೆ ಹೆಸರಿಡಲು ಬಯಸಿದ್ದರೆ ಹೀಗೆಯೇ ಹೆಸರಿಡುವರು ಎಂದು ಭಾವಿಸುತ್ತೇನೆ. ಇದಕ್ಕೆ ಕಾರಣ ಈ ಸಾಮತಿಯ ಕಾಂಟೆಕ್ಸ್ಟ್ ನಲ್ಲಿದೆ. ಲೂಕರ ಶುಭ ಸಂದೇಶದ 15ನೆಯ ಸಂಪೂರ್ಣ ಅಧ್ಯಾಯವನ್ನು ನೋಡಿದರೆ ಯೇಸುಸ್ವಾಮಿ ಈ ಸಾಮತಿಯನ್ನು ಹೇಳುವ ಮೊದಲು ಇನ್ನೆರಡು ಸಾಮತಿಯನ್ನು ಹೇಳಿದ್ದಾರೆ. ಒಂದು ಕಳೆದು ಹೋದ ಕುರಿಮರಿಯ ಸಾಮತಿ, ಮತ್ತೊಂದು ಕಳೆದು ಹೋದ ನಾಣ್ಯದ ಸಾಮತಿ. ಯೇಸುಸ್ವಾಮಿ ಈ 3 ಸಾಮತಿಗಳಲ್ಲಿ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತಿರುವ ಉದಾಹರಣೆ ಕಳೆದು ಹೋದವುಗಳ ಬಗ್ಗೆ. ಈ ಸಾಮತಿಯಲ್ಲಿ ಆ ತಂದೆಯು ಅವನನ್ನು ದುಂದುಗಾರ ಎಂದು ಕರೆಯುವುದಿಲ್ಲ, ಬದಲಾಗಿ ಕಳೆದು ಹೋಗಿದ್ದ, ಈಗ ಮರಳಿ ಸಿಕ್ಕಿದ್ದಾನೆ ಎಂದು 2 ಬಾರಿ ಹೇಳುತ್ತಾರೆ. ಹಾಗಾಗಿ ಈ ಹೆಸರೇ ಈ ಸಾಮತಿಗೆ ಸೂಕ್ತವಾದ ಹೆಸರು ಎಂದು ನಾನು ಭಾವಿಸುತ್ತೇನೆ. ಇದರಿಂದ ನಾವು ಈ ಸಾಮತಿಗೆ ಯೇಸುಸ್ವಾಮಿಯ ನಿಜ ಉದ್ದೇಶವೇನೆಂದು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಯೇಸುಸ್ವಾಮಿಯ ಈ ಸಾಮತಿಯನ್ನು ಹೇಳಲು ಕಾರಣವೇನೆಂದು ತಿಳಿಯಲು ಇದರ ಕಾಂಟೆಕ್ಸ್ಟ್ ನೋಡಿದರೆ ಅರ್ಥವಾಗುತ್ತದೆ. ಅದು ಇದರ ಮೊದಲ 3 ವಾಕ್ಯಗಳಲ್ಲಿ ಸ್ಪಷ್ಟವಾಗಿದೆ. ಅವರಿಗೆ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಮಾಡಿದ ಆರೋಪಕ್ಕೆ ಪ್ರತ್ಯುತ್ತರವಾಗಿ ಈ ಸಾಮತಿಗಳನ್ನು ಹೇಳುತ್ತಾರೆ. ಯೇಸುಸ್ವಾಮಿಯ ಬೋಧನೆ ಕೇಳಲು ಬಂದ ಅನೇಕ ಪಾಪಿಗಳನ್ನು ಅವರು ಸ್ವೀಕರಿಸುತ್ತಿದ್ದರು ಹಾಗೂ ಅವರೊಡನೆ ಊಟ ಮಾಡುತ್ತಿದ್ದರು. ಇತರ ಯಹೂದ್ಯರಂತೆ ಅವರನ್ನು ಬಹಿಷ್ಕಾರ ಮಾಡುತ್ತಿರಲಿಲ್ಲ. ಇದು ತಾವೇ ನಿಜವಾದ ಧರ್ಮನಿಷ್ಠ ನೀತಿವಂತರೆಂದು ಕೊಚ್ಚಿಕೊಳ್ಳುತ್ತಿದ್ದ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಕಾಂಟೆಕ್ಸ್ಟ್ ಅಥವಾ ಈ ಸಂದರ್ಭದಲ್ಲಿಯೇ ಯೇಸುಸ್ವಾಮಿ ಕಳೆದು ಹೋದ ಕುರಿಮರಿ, ಕಳೆದು ಹೋದ ನಾಣ್ಯ ಮತ್ತು ಕಳೆದು ಹೋದ ಮಗನ ಸಾಮತಿಗಳನ್ನು ಹೇಳುತ್ತಾರೆ. ಅದರಲ್ಲಿ ಇಂದಿನ ವಾಚನದಲ್ಲಿರುವ ಕಳೆದು ಹೋದ ಮಗನ ಸಾಮತಿಯನ್ನು ನಾವು ಈಗ ಸುದೀರ್ಘವಾಗಿ ನೋಡೋಣ. ಅನೇಕ ಬೋಧಕರು ಈ ಸಾಮತಿಯ ಬಗ್ಗೆ ಪ್ರಬೋಧನೆ ಕೊಡುವಾಗ ಆ ಕಿರಿಯ ಮಗ ತನ್ನ ತಂದೆಯ ಆಸ್ತಿಯಲ್ಲಿ ತನಗೆ ಬರಬೇಕಾಗಿದ್ದ ಪಾಲನ್ನು ಕೇಳುವುದಕ್ಕೆ ಕಾರಣ ಅವನ ಪಾಲಿಗೆ ತನ್ನ ತಂದೆ ಸತ್ತು ಹೋಗಿದ್ದಾರೆ ಅಥವಾ ಈಗಾಗಲೇ ಸತ್ತು ಹೋಗಿದ್ದರೆ ಚೆನ್ನಾಗಿತ್ತು ಎಂಬ ಅರ್ಥದಲ್ಲಿಯೇ ಕೇಳುತ್ತಾನೆ. ಹೀಗಾಗಿ ಅವನು ತನ್ನ ತಂದೆಯು ಬದುಕಿದ್ದಾಗಲೇ ಸತ್ತು ಹೋದಂತೆ ಪರಿಗಣಿಸಿ ಆ ತಂದೆಯನ್ನು ಅತಿಯಾಗಿ ನೋಯಿಸಿದ್ದಾನೆ ಎಂದು ಬೋಧಿಸುತ್ತಾರೆ. ಆದರೆ ಆ ಕಾಲದ ಯಹೂದ್ಯರಲ್ಲಿ ತಂದೆಯು ಬದುಕಿದ್ದಾಗ ಮಕ್ಕಳು ಆಸ್ತಿ ಕೇಳಿದರೆ ಇಂತಹ ಅರ್ಥವಿರುವುದಾಗಿ ಯಾವ ಪುಸ್ತಕದಲ್ಲಿಯೂ ಉಲ್ಲೇಖವಾಗಿಲ್ಲ. ಹಾಗಾಗಿ ಇಲ್ಲಿ ತಂದೆಗೆ ನೋವಾಗಿರುವುದು ಅವನು ಆಸ್ತಿ ಕೇಳಿದ್ದರಿಂದ ಅಲ್ಲ, ತನ್ನನ್ನು ಬಿಟ್ಟು ಅವನು ದೂರ ಹೋಗುವುದೇ ಆ ತಂದೆಗೆ ನಿಜವಾದ ನೋವು. ಏಕೆಂದರೆ ಸಾಧಾರಣವಾಗಿ ಈ ರೀತಿ ವ್ಯವಸಾಯದ ಆಸ್ತಿ ಹೊಂದಿರುವ ತಂದೆಯ ಮಕ್ಕಳು ಆಸ್ತಿ ಕೇಳಿದಾಗ ಅವರು ತಮಗೆ ಸಿಕ್ಕಿದ ಆಸ್ತಿಯನ್ನು ಚೆನ್ನಾಗಿ ನೋಡಿಕೊಂಡು ಅದರಿಂದ ಬರುವ ಆದಾಯವನ್ನು ತಂದೆಗೆ ಕೊಡದೆ ತಾವೇ ತೆಗೆದುಕೊಂಡು ಅಲ್ಲಿಯೇ ಅವನ ಕುಟುಂಬವನ್ನು ಸ್ಥಾಪಿಸಿ ಅದಕ್ಕೆ ಅವರೇ ದಣಿಯಾಗುತ್ತಾರೆ. ಆ ಆಸ್ತಿಯು ಮಗನು ಅಲ್ಲಿಯೇ ಇರುತ್ತಾರೆ. ಆದರೆ ಈ ಮಗನು ಆಸ್ತಿಯನ್ನು ಮಾರಿ ದೂರ ದೇಶಕ್ಕೆ ಹೋಗಿಬಿಡುತ್ತಾನೆ. ಅಂದರೆ ತಂದೆಯ ಸ್ಥಳದಿಂದ, ಸಂಪರ್ಕದಿಂದ, ಕುಟುಂಬದಿಂದ ಬೇರ್ಪಡುತ್ತಾನೆ. ಆಸ್ತಿಯಲ್ಲಿ ಪಾಲು ಕೇಳುವುದಕ್ಕಿಂತ ತನ್ನ ಸ್ವಂತ ದೇಶದಿಂದ ಗಡೀಪಾರಾಗುವುದೇ ಅತಿ ದುಃಖಕರ ವಿಷಯ. ಏಕೆಂದರೆ ಬೈಬಲಿನಲ್ಲಿ ದೇವರ ಮಕ್ಕಳು ಯಾವಾಗ ಗಡೀಪಾರಾಗುತ್ತಿದ್ದರು ಎಂದು ನಿಮಗೆ ನೆನಪಿದೆಯಾ? ಯಾವಾಗೆಲ್ಲ ಅವರು ಪಾಪ ಮಾಡುತ್ತಿದ್ದರೋ, ದೇವರ ಆಜ್ಞೆಗಳನ್ನು, ಒಡಂಬಡಿಕೆಗಳನ್ನು ಮರೆಯುತ್ತಿದ್ದರೋ ಆಗಲೇ ಅನ್ಯ ಜನರಿಗೆ ಗುಲಾಮರಾಗಲು ಅನ್ಯ ದೇಶಕ್ಕೆ ಗಡೀಪಾರಾಗುತ್ತಿದ್ದರು. ಇದನ್ನು ದೇವರು ಬಯಸುತ್ತಲೇ ಇರುತ್ತಿರಲಿಲ್ಲ.
ದೇವರಿಗೆ ತನ್ನ ಮಕ್ಕಳು ತಾವು ಕೊಟ್ಟ ನಾಡಿನಲ್ಲಿಯೇ ತಮ್ಮ ಪ್ರಸನ್ನತೆಯಲ್ಲಿಯೇ ಇರಬೇಕೆಂದು ಆಸೆ. ಆದರೆ ಆ ಜನರು ಪಾಪ ಮಾಡಿ ಈಜಿಪ್ಟ್, ಬ್ಯಾಬಿಲೋನ್, ಅಸಿರಿಯರಂತಹ ಅನ್ಯ ಜನರ ಗುಲಾಮರಾಗುತ್ತಿದ್ದರು ಹಾಗೂ ಕಷ್ಟಪಡುತ್ತಿದ್ದರು. ಹಾಗಾಗಿ ಪಾಪ ಮತ್ತು ಗಡೀಪಾರು ಒಂದೇ ನಾಣ್ಯದ ಎರಡು ಮುಖಗಳಂತೆ. ನಾವು ಪಾಪ ಮಾಡಿದಾಗ ದೇವರಿಂದ ಅವರ ಸತ್ಸಂಬಂಧದಿಂದ ದೂರವಾಗಿ ಕಷ್ಟಪಡುತ್ತೇವೆ. ಈ ಸಾಮತಿಯಲ್ಲಿಯೂ ಅದೇ ಆಗಿದೆ. ಅವನು ದೂರದೇಶಕ್ಕೆ ಹೋದಾಗ ಅಲ್ಲಿ ಬರಗಾಲ ಬಂದು ಗತಿ ಇಲ್ಲದೆ ಕೊನೆಗೆ ಅನ್ಯ ವ್ಯಕ್ತಿಯ ಕೆಳಗೆ ಒಬ್ಬ ಗುಲಾಮನಂತೆ ಕಷ್ಟಪಡುತ್ತಾನೆ. ಹಂದಿಗಳನ್ನು ಮೇಯಿಸುವ ಕೆಲಸವನ್ನು ಮಾಡುತ್ತಾನೆ. ದೇವರ ಮಕ್ಕಳಾದ ಯಹೂದ್ಯರಿಗೆ ಹಂದಿಯು ಅಶುದ್ಧವಾದ ಪ್ರಾಣಿಯಾಗಿತ್ತು. ಹಂದಿಗಳನ್ನು ನೋಡುವುದು, ಅದರ ಹೆಸರು ಹೇಳುವುದು ಅಸಹ್ಯವೆಂದು ಭಾವಿಸುತ್ತಿದ್ದರು. ಆದರೆ ಇವನು ಹಂದಿಗಳ ಕೊಟ್ಟಿಗೆಯಲ್ಲಿ ಜೀವಿಸುವ ಗತಿ ಬಂದಿತ್ತು. ಹಾಗಾಗಿ ಇದು ಯಹೂದ್ಯರಿಗೆ ದೇವರ ವಾಗ್ದಾತ ನಾಡಿನಿಂದ ಬೇರ್ಪಟ್ಟು ಅನ್ಯ ದೇಶದಲ್ಲಿ ಗಡೀಪಾರಾಗಿ ಗುಲಾಮರಂತೆ ಅನ್ಯ ಜನರಿಗೆ ಸೇವೆ ಮಾಡಿ ಹಂದಿಗಳ ಮಧ್ಯೆ ಅಪವಿತ್ರರಾಗಿ ಹಸಿವಿನಿಂದ ನೋವಿನಿಂದ ಬಳಲುವ ಯಾತನೆಯ ಪರಿಸ್ಥಿತಿಯಾಗಿತ್ತು. ಇದೇ ಪಾಪದ ಪರಿಣಾಮ. ನಾವು ಪಾಪ ಮಾಡಿದಾಗ ಅದು ನಮ್ಮನ್ನು ದೇವರ ಪ್ರಸನ್ನತೆಯಿಂದ ದೂರ ಮಾಡಿ ಪವಿತ್ರತೆಯನ್ನು, ಆಶೀರ್ವಾದಗಳನ್ನು ಕಳೆದುಕೊಂಡು ಅಪವಿತ್ರ ಮಾಡಿ ಸೈತಾನನಿಗೆ ಗುಲಾಮರಾಗಿ ಯಾತನೆಗೆ ಒಳಗಾಗುವಂತೆ ಮಾಡುತ್ತದೆ. ಅಪವಿತ್ರ ಪ್ರಾಣಿಗಳಿಗಿಂತಲೂ ಕನಿಷ್ಠರನ್ನಾಗಿ ಮಾಡುತ್ತದೆ. ಅಂತಹ ಪರಿಸ್ಥಿತಿ ದುಂದುಗಾರ ಮಗನಿಗೂ ಆಗುತ್ತದೆ. ಆದರೆ ಅವನು ಬಹುಮುಖ್ಯವಾದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆ ಪರಿಸ್ಥಿತಿ ನೋಡಿ ಅವನಿಗೆ ಬುದ್ಧಿ ಬಂದಿತ್ತು. ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೆಗುವಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಾ ಇದ್ದೇನೆ. ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಡುತ್ತಾನೆ. ಇದೇ ಅವನು ಅರ್ಥ ಮಾಡಿಕೊಂಡ ಬಹು ಮುಖ್ಯವಾದ ವಿಷಯ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖವಾಗುವುದು, ಅಪವಿತ್ರತೆಯನ್ನು ತ್ಯಜಿಸಿ ಪವಿತ್ರತೆಯ ಕಡೆಗೆ ತಿರುಗುವುದು, ತಾನು ಯಾರು, ತನ್ನ ನಾಡು, ತನ್ನ ಸಂಬಂಧ ಯಾವುದು ಎಂದು ಮನವರಿಕೆ ಮಾಡಿಕೊಂಡು ತನ್ನ ಜನ್ಮ ನಾಡಿಗೆ, ತನ್ನ ಕುಟುಂಬಕ್ಕೆ ಮರಳುವುದು, ತಂದೆಯ ತತ್ಸಂಬಂಧದಲ್ಲಿರುವುದು, ದೇವರ ವಿರುದ್ಧ ಹಾಗೂ ತನ್ನ ತಂದೆಯ ವಿರುದ್ಧ ಮಾಡಿದ ಪಾಪಗಳನ್ನು ನಿವೇದನೆ ಮಾಡಿ ತಂದೆಯ ಮಗನಾಗಿದ್ದರೂ ಅವರ ಮುಂದೆ ತನ್ನನ್ನೇ ಒಬ್ಬ ಸೇವಕನಂತೆ ತಗ್ಗಿಸಿಕೊಳ್ಳುವುದೇ ನಿಜವಾದ ಪಶ್ಚಾತ್ತಾಪ. ಅದನ್ನೇ ಅವನು ಮಾಡಲು ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಇಲ್ಲಿ ಹೃದಯ ಕರಗಿತು ಎಂದು ಅನುವಾದವಾಗಿರುವ ಮೂಲ ಗ್ರೀಕ್ ಪದ ಎಸ್ಪ್ಲಾಂಗ್ನೆಸ್ತೆ ಎಂದು. ಇದರ ಸರಿಯಾದ ಭಾಷಾಂತರ ಆತನ ಕರುಳು ಕೂಗಿತು ಅಥವಾ ಆತನ ಕರುಳು ಕಂಪಿಸಿತು ಎಂದಾಗುತ್ತದೆ. ಅಂದರೆ ಅವನ ಮಗ ಮರಳಿ ಬಂದಿದ್ದಕ್ಕೆ ಅವನಿಗೆ ಅತೀ ಮರುಕ ಉಂಟಾಗುತ್ತದೆ. ಅವನು ಓಡಿ ಹೋಗಿ ಮಗನನ್ನು ತಬ್ಬಿ ಮುತ್ತಿಡುತ್ತಾನೆ. ಇಲ್ಲಿ ಬರೆಯಲಾಗಿರುವ ಗ್ರೀಕ್ ಮೂಲ ಪದದ ಪ್ರಕಾರ ಅವನು ಓಡಿ ಹೋಗಿ ಅವನ ಮಗನ ಮೇಲೆ ಭುಜದ ಮೇಲೆ ಆರಿ ಬಿದ್ದ ಎಂದು ಅರ್ಥ ಕೊಡುತ್ತದೆ. ಅಂದರೆ ಆ ತಂದೆಯು ಅವನ ಮಗನನ್ನು ಸಾಧಾರಣವಾಗಿ ತಬ್ಬಿ ಹಿಡಿದಿಲ್ಲ. ಸಾಧಾರಣವಾಗಿ ತಬ್ಬಿ ಹಿಡಿಯುವಾಗ ನಮ್ಮ ಕಾಲು ಇನ್ನೂ ನೆಲದ ಮೇಲಿರುತ್ತದೆ. ಆದರೆ ಈ ತಂದೆ ತನ್ನ ಮಗನ ಮೇಲೆ ಹಾರಿ ಬೀಳುತ್ತಾನೆ. ಅಂದರೆ ಅವನು ತಬ್ಬಿಕೊಂಡಾಗ ಅವನ ಕಾಲು ನೆಲದ ಮೇಲಿರಲ್ಲ. ಅಷ್ಟು ಪ್ರೀತಿಯನ್ನು ತೋರಿಸಿದ್ದಾನೆ. ಅವನ ಮಗನನ್ನು ಅಷ್ಟು ಮಿಸ್ ಮಾಡಿಕೊಂಡಿದ್ದಾನೆ. ಯುದ್ಧಕ್ಕೆ ಹೋಗಿ ಸಾಯದೆ ಮರಳಿ ಬದುಕಿ ಬಂದ ಯೋಧನನ್ನು ನೋಡಿದಾಗಲೂ ಅವನ ಕುಟುಂಬಸ್ಥರು ಹೀಗೆಯೇ ಹಾರಿ ತಬ್ಬಿಕೊಳ್ಳುವುದನ್ನು ನಾವು ಅನೇಕ ವಿಡಿಯೋಗಳಲ್ಲಿ ನೋಡಿರಬಹುದು. ಏಕೆಂದರೆ ಅವರು ಸತ್ತಿಲ್ಲ, ಮರಳಿ ಬಂದಿದ್ದಾರೆ, ಸಾವನ್ನು ತಪ್ಪಿಸಿಕೊಂಡಿದ್ದಾರೆ ಎಂದು ಸಂತೋಷವಿರುತ್ತದೆ. ಅದಕ್ಕಾಗಿ ಆ ರೀತಿ ತಬ್ಬಿಕೊಳ್ಳುತ್ತಾರೆ. ಹಾಗೆಯೇ ಈ ತಂದೆಯೂ ಮಾಡಿದ್ದಾನೆ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಅವನ ಮಗ ಇನ್ನೂ ತನ್ನ ಪಾಪವನ್ನು ಅರಿಕೆಯೇ ಮಾಡಲಿಲ್ಲ. ಕೇವಲ ಅವನು ಮರಳಿ ಬರುವುದನ್ನಷ್ಟೇ ನೋಡಿ ಅವನನ್ನು ಕ್ಷಮಿಸಿ ಪ್ರೀತಿ ತೋರಿಸುತ್ತಾನೆ. ನಮ್ಮ ದೇವರು ಹೀಗೆ. ನಾವು ಪಾಪದ ಪರಿಸ್ಥಿತಿಯಿಂದ ಹಿಂತಿರುಗಿದರೆ ಸಾಕು, ಅವರು ಅಷ್ಟು ಆನಂದಿಸುತ್ತಾರೆ. ಆದರೂ ನಾವು ಪಾಪ ನಿವೇದನೆ ಮಾಡಲೇಬೇಕು. ಅದಕ್ಕಾಗಿಯೇ ಅವನು ಪಾಪ ನಿವೇದನೆ ಮಾಡುತ್ತಾನೆ. ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನೆನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದು ತನ್ನ ಪಾಪಗಳನ್ನು ಅರಿಕೆ ಮಾಡುತ್ತಾನೆ. ಆದರೆ ಅವನ ತಂದೆಯೂ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಸಾಧಾರಣವಾಗಿ ಒಬ್ಬ ತಂದೆ ಇಂತಹ ಸಮಯದಲ್ಲಿ ಏನು ಹೇಳುವರೋ ಅದನ್ನು ಅವನು ಹೇಳುವುದಿಲ್ಲ. ಉದಾಹರಣೆಗೆ, ಆ ತಂದೆಯ ಸ್ಥಾನದಲ್ಲಿ ನಾವಿದ್ದು ನಮ್ಮ ಮಗ ನಮ್ಮ ಹಣವನ್ನು ತೆಗೆದುಕೊಂಡು ಹೋಗಿ ಅದನ್ನು ದುಂದುವೆಚ್ಚ ಮಾಡಿ ಅನ್ಯ ಜನರ ಜೊತೆ ವಾಸವಿದ್ದು ಸ್ವಂತ ಕುಟುಂಬವನ್ನು, ಸ್ವಂತ ನಾಡನ್ನು ತಿರಸ್ಕರಿಸಿ ಎಲ್ಲವನ್ನೂ ಹಾಳು ಮಾಡಿಕೊಂಡು ಮತ್ತೆ ಬಂದು ಪಾಪ ನಿವೇದನೆ ಮಾಡಿದರೆ ಏನು ಹೇಳುತ್ತಿದ್ದೆವು ಯೋಚಿಸಿ ನೋಡಿ. ನೋಡು, ನಿನ್ನ ಜೀವನ ಹೇಗಾಯ್ತು, ನಾನು ಮೊದಲೇ ಎಚ್ಚರಿಸಿದ್ದೆ, ನನ್ನ ಮಾತು ಕೇಳಬೇಕಿತ್ತು, ಈ ರೀತಿ ನೀನು ಆಸ್ತಿಯ ಪಾಲು ಕೇಳಬಾರದಿತ್ತು, ನಿನಗಿದು ಬೇಕಿತ್ತ, ನೋಡು ನಿನ್ನ ಪರಿಸ್ಥಿತಿ ಭಿಕ್ಷುಕನಿಗಿಂತ ಕೀಳಾಗಿದೆ, ಈಗ ನಿನಗೆ ಬುದ್ಧಿ ಬಂದಿದ್ದ, ಇನ್ಮೇಲಾದ್ರೂ ನಮ್ಮ ಮಾತನ್ನು ಕೇಳಿ ನಡೆಯುವವನಾಗು ಎಂದು ಒಬ್ಬ ಒಳ್ಳೆಯ ತಂದೆಯಾಗಿ ಸಾಧಾರಣವಾಗಿ ಹೇಳುತ್ತೇವಲ್ಲವೇ? ಆದರೆ ಆ ತಂದೆ ಹಾಗೆ ಹೇಳುವುದಿಲ್ಲ. ಯಾವ ಪ್ರತಿಕ್ರಿಯೆಯೂ ಕೊಡುವುದಿಲ್ಲ. ಬದಲಾಗಿ ಅವನ ಆಳುಗಳಿಗೆ ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಇವನಿಗೆ ಉಡಿಸಿರಿ,
ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಆನಂದಿಸೋಣ. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ, ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ ಎಂದು ಹೇಳಿ ಅವನಿಗೆ ಮರುಕ ತೋರುತ್ತಾನೆ. ಗಡೀಪಾರಾಗಿದ್ದ ಮಗ ಮರಳಿ ಬಂದು ಪಶ್ಚಾತ್ತಾಪ ಪಡುತ್ತಿದ್ದಾನೆ ಎಂದು ಅವನಿಗೆ ಉತ್ತಮವಾದ ಬಟ್ಟೆ ಮತ್ತು ಉಡುಗೊರೆಗಳನ್ನು ಕೊಡುತ್ತಾನೆ. ಅವನಿಗೆ ಮೊದಲಿಗಿಂತಲೂ ಹೆಚ್ಚು ಗೌರವ ಮತ್ತು ಅಂತಸ್ತನ್ನು ಕೊಡುತ್ತಾನೆ. ಆ ತಂದೆ ತನ್ನ ಮಗನಿಗೆ ಇಂತಹ ಅಪರಿಮಿತ ಪ್ರೀತಿ ತೋರಿಸಲು ಕಾರಣವೇನು? ಇದಕ್ಕೆ ಕಾರಣವಾಗಿ ಇಲ್ಲಿ 2 ಚಿತ್ರಣಗಳಿವೆ. ಒಂದು, ಅವನ ಮಗ ಸತ್ತು ಹೋಗಿದ್ದ, ಈಗ ಪುನರುತ್ಥಾನವಾಗಿ ಬಂದದ್ದು, ಮತ್ತು ಗಡೀಪಾರಾಗಿದ್ದವನು ಮತ್ತೆ ಸ್ವಂತ ನಾಡಿಗೆ ಬಂದದ್ದು. ಪಾಪದ ಪರಿಣಾಮಗಳು ಇವೆ. ನಾವು ಪಾಪದಲ್ಲಿ ಮುಳುಗಿದಾಗ ಮೊದಲು ಅದು ನಮ್ಮನ್ನು ದೇವರಿಂದ, ಅವರ ಪ್ರಸನ್ನತೆಯಿಂದ ಮತ್ತು ನಮ್ಮ ನೆರೆಹೊರೆಯವರಿಂದ ಗಡೀಪಾರು ಮಾಡುತ್ತದೆ ಹಾಗೂ ನಮ್ಮನ್ನು ಆತ್ಮಿಕವಾಗಿ ಸತ್ತಂತೆ ಮಾಡುತ್ತದೆ. ಆದರೆ ಪಶ್ಚಾತ್ತಾಪವು ನಮ್ಮನ್ನು ಪುನಃ ದೇವರ ಪ್ರಸನ್ನತೆಗೆ ಮತ್ತು ನೆರೆಹೊರೆಯವರ ಅನ್ಯೋನ್ಯತೆಗೆ ಸೇರಿಸುತ್ತದೆ ಹಾಗೂ ಆತ್ಮಿಕವಾಗಿ ನಮ್ಮನ್ನು ಪುನರುತ್ಥಾನಗೊಳಿಸುತ್ತದೆ. ಅದಕ್ಕಾಗಿಯೇ ಅವನು ಎದ್ದು ತನ್ನ ತಂದೆಯ ಬಳಿಗೆ ಹೊರಟ ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಅಂದರೆ ಅವನ ಪಾಪದಿಂದ ಅವನಿಗಾದ ಆತ್ಮಿಕ ಮರಣದ ಸ್ಥಿತಿಯಿಂದ ಎದ್ದು ತಂದೆಯ ಬಳಿಗೆ ಹೊರಟ ಎಂಬುದು ಅರ್ಥ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಮತ್ತು ಪಾಪ ನಿವೇದನೆ ಮಾಡುವುದು ದೇವರ ದೃಷ್ಟಿಯಲ್ಲಿ ಒಂದು ರೀತಿಯ ಮರಣ ಮತ್ತು ಪುನರುತ್ಥಾನವಾಗಿದೆ, ಗಡೀಪಾರಿನಿಂದ ಸತ್ಸಂಬಂಧವಾಗಿದೆ. ಇದಕ್ಕಾಗಿ ಅಲ್ಲಿ ಹಬ್ಬ ಮತ್ತು ಸಂಭ್ರಮ ಮಾಡುತ್ತಾರೆ. ಈ ಕಾರಣದಿಂದಲೇ ಈ ಸಾಮತಿಗೆ ಕಳೆದು ಹೋದ ಮಗನ ಸಾಮತಿ ಅಥವಾ ಕಳೆದು ಹೋದ ಮಗ ಮರಳಿ ಸಿಕ್ಕಿದ ಸಾಮತಿ ಎಂದು ಹೆಸರು ಸೂಕ್ತವಾಗಿದೆ. ಯೇಸು ಸ್ವಾಮಿ ಈ ಸಾಮತಿಯನ್ನು ಅಲ್ಲಿಗೆ ಮುಗಿಸಲಿಲ್ಲ. ಆ ತಂದೆಯ ಹಿರಿಯ ಮಗನ ಪ್ರತಿಕ್ರಿಯೆ ಹೇಗಿತ್ತು ಎಂದು ಹೇಳಿದ್ದಾರೆ. ಆ ಹಿರಿಯ ಮಗ ತನ್ನ ತಂದೆಯ ತೋಟದಿಂದ ಬಂದು ನಡೆದಿದ್ದೆಲ್ಲವನ್ನೂ, ಹಬ್ಬದ ಸಡಗರವನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ. ಆದರೆ ತಂದೆಯಂತೆ ಅವನಿಗೆ ತನ್ನ ತಮ್ಮನ ಮೇಲೆ ಮರುಕ ಬರಲಿಲ್ಲ, ಆನಂದವಾಗಲಿಲ್ಲ. ಬದಲಾಗಿ ಕೋಪ ಮತ್ತು ಹೊಟ್ಟೆ ಕಿಚ್ಚು ಬರುತ್ತದೆ. ಇದೆಂತ ಅನ್ಯಾಯವೆಂದು ತಂದೆಯ ಮೇಲೆ ಕೋಪಗೊಳ್ಳುತ್ತಾನೆ. ಇದರಿಂದ ಇವನು ತಂದೆಯ ಮನೆಯೊಳಗೆ ಪ್ರವೇಶಿಸಲು ನಿರಾಕರಿಸುತ್ತಾನೆ. ಕಿರಿಯ ಮಗ ದುಂದು ಜೀವನ ನಡೆಸಲು ತಂದೆಯ ಮನೆಯಿಂದ, ತಂದೆಯ ಅನ್ಯೋನ್ಯತೆಯಿಂದ ತನ್ನನ್ನೇ ದೂರ ಮಾಡಿಕೊಳ್ಳುತ್ತಾನೆ. ಅದೇ ರೀತಿ ಈ ಹಿರಿಯ ಮಗನು ಕೋಪ ಮತ್ತು ಹೊಟ್ಟೆ ಕಿಚ್ಚಿನಿಂದ ತನ್ನನ್ನು ತನ್ನ ತಂದೆಯ ಮನೆಯಿಂದ ಮತ್ತು ಅನ್ಯೋನ್ಯತೆಯಿಂದ ದೂರ ಮಾಡಿಕೊಳ್ಳುತ್ತಾನೆ. ಆದರೆ ತಂದೆಯೇ ಹೊರಗೆ ಬಂದು ಅವನಿಗೆ ನಡೆದುದನ್ನು ವಿವರಿಸಿ ಮನೆಯೊಳಗೆ ಬಂದು ತನ್ನೊಡನೆ ಆನಂದಿಸಲು ಕೇಳಿಕೊಳ್ಳುತ್ತಾನೆ. ಆದರೆ ಆ ಹಿರಿಯ ಮಗ, ನೋಡಿ, ನಾನು ಇಷ್ಟು ವರ್ಷಗಳಿಂದ ನಿಮಗೆ ಗುಲಾಮನಂತೆ ಸೇವೆ ಮಾಡುತ್ತಿದ್ದೇನೆ, ನಿಮ್ಮ ಮಾತನ್ನು ಎಂದೂ ಮೀರಿಲ್ಲ ಎಂದು ಹೇಳುತ್ತಾನೆ. ಇಲ್ಲಿ ಗಮನಿಸಿ, ತನ್ನ ತಂದೆಗೆ ಸ್ವಂತ ಮಗನಾಗಿದ್ದರೂ ತನ್ನನ್ನೇ ಗುಲಾಮನಂತೆ ಗುರುತಿಸಿಕೊಳ್ಳುತ್ತಿದ್ದಾನೆ. ಹೀಗೆ ದೇವರ ಗುಲಾಮ ಅಥವಾ ಸೇವಕನೆಂದು ಪರಿಗಣಿಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಸಂತ ಪೌಲರು ತಮ್ಮನ್ನೇ ಯೇಸುವಿನ ಸೇವಕ ಎಂದು ಅನೇಕ ಬಾರಿ ಹೇಳಿದ್ದಾರೆ. ಆದರೆ ನಾವು ದೇವರ ಮಕ್ಕಳೂ ಹೌದು, ಅದನ್ನು ಮರೆಯಬಾರದು. ಇಲ್ಲಿ ಇವನು ತನ್ನ ತಂದೆಗೆ ಮಗನೆಂಬುದನ್ನು ಬಿಟ್ಟು ತಾನೊಬ್ಬ ಗುಲಾಮ ಎಂದು ತೋರಿಸಿಕೊಳ್ಳುತ್ತಿದ್ದಾನೆ. ಇದರಿಂದ ಮಗನಾಗಿರುವ ಸ್ಥಾನವನ್ನು ತಾನೇ ಕೆಡಿಸಿಕೊಳ್ಳುತ್ತಿದ್ದಾನೆ ಮತ್ತು ತನ್ನ ಸ್ನೇಹಿತರೊಂದಿಗೆ ಹಬ್ಬ ಮಾಡಲು ಒಂದು ಆಡುಮರಿಯನ್ನೂ ಕೊಡಲಿಲ್ಲವೆಂದು ಆಪಾದಿಸುತ್ತಾನೆ. ಇಲ್ಲಿ ಗಮನಿಸಿ, ಇವನಿಗೆ ತನ್ನ ತಂದೆಯ ಜೊತೆ ಹಬ್ಬ ಮಾಡಲು ಮನಸ್ಸಿಲ್ಲ, ಆದರೆ ಇತರರ ಜೊತೆ ಹಬ್ಬ ಮಾಡುವುದೇ ಮುಖ್ಯವಾಗಿದೆ. ನಂತರ, ಆದರೆ ನಿಮ್ಮ ಆಸ್ತಿಪಾಸ್ತಿಯನ್ನೆಲ್ಲ ವೇಶ್ಯರಿಗೆ ಸುರಿದ ಈ ನಿಮ್ಮ ಮಗ ಬಂದದ್ದೇ, ಕೊಬ್ಬಿಸಿದ ಪ್ರಾಣಿಯನ್ನು ಕೊಯ್ಯಿಸಿದ್ದೀರಿ ಎಂದು ಆರೋಪಿಸುತ್ತಾನೆ. ಇಲ್ಲಿ ಮತ್ತೆ ಗಮನಿಸಿ, ಅವನು ನನ್ನ ತಮ್ಮ ಅಥವಾ ತನ್ನ ಸಹೋದರ ಎಂದು ಹೇಳುತ್ತಿಲ್ಲ, ಬದಲಾಗಿ ನಿಮ್ಮ ಮಗ ಎಂದು ಹೇಳುತ್ತಿದ್ದಾನೆ. ಅಂದರೆ ತನ್ನ ಕೋಪದಿಂದ ತನ್ನ ತಂದೆಯಿಂದಲೂ ತನ್ನ ಸಹೋದರನಿಂದಲೂ ತಾನೇ ದೂರವಾಗುತ್ತಿದ್ದಾನೆ. ತನ್ನ ಕುಟುಂಬದ ಸತ್ಸಂಬಂಧವನ್ನು ತಾನೇ ಮುರಿಯುತ್ತಿದ್ದಾನೆ. ಕಿರಿಯ ಮಗ ಆಸ್ತಿ ಕೇಳಿ ಪಾಪ ಮಾಡಿ ತನ್ನ ತಂದೆಯ ಸಂಬಂಧದಿಂದ ದೂರವಾದ. ಈಗ ಹಿರಿಯ ಮಗನು ಕೋಪ ಮತ್ತು ಹೊಟ್ಟೆ ಕಿಚ್ಚಿನಿಂದ ಪಾಪ ಮಾಡಿ ತನ್ನ ತಂದೆಯ ಸಂಬಂಧದಿಂದ ದೂರವಾಗುತ್ತಿದ್ದಾನೆ. ಈ ರೀತಿ ಅವನು ತನ್ನ ತಂದೆಯ ಬಳಿ ನ್ಯಾಯ ಕೇಳುತ್ತಿದ್ದಾನೆ ಎಂದು ಭಾವಿಸುತ್ತಾನೆ. ಆದರೆ ಅವನು ಕೋಪ ಮತ್ತು ಹೊಟ್ಟೆ ಕಿಚ್ಚಿನಿಂದ ಪಾಪ ಮಾಡುತ್ತಿದ್ದಾನೆ ಎಂಬ ಅರಿವೇ ಅವನಿಗಿಲ್ಲ. ಹೀಗೆ ಅವನು ತಂದೆಯ ಮುಂದೆ ಒಬ್ಬ ಗುಲಾಮನ ಸ್ಥಾನದಲ್ಲಿಟ್ಟುಕೊಂಡರೂ ಆ ತಂದೆಯು ಅವನನ್ನೂ ಮಗನೇ ಎಂದು ಕರೆಯುತ್ತಾರೆ ಹಾಗೂ ಕಿರಿಯ ಮಗ ನಿನ್ನ ತಮ್ಮನೇ ಆಗಿದ್ದಾನೆಂದು ಹೇಳುತ್ತಾರೆ. ಮಗನೇ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ, ನನ್ನ ಸರ್ವಸ್ವವು ನಿನ್ನದೇ ಆಗಿದೆ. ಈ ನಿನ್ನ ತಮ್ಮ ನಮ್ಮ ಪಾಲಿಗೆ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ, ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ಆದುದರಿಂದ ನಾವು ಹಬ್ಬ ಮಾಡಿ ಆನಂದಿಸುವುದು ಸಹಜವಲ್ಲವೇ ಎಂದನು. ಹೀಗಾಗಿ ಅವನು ತನ್ನ ತಂದೆಯಿಂದ ಮತ್ತು ಸಹೋದರನಿಂದ ದೂರವಾಗಿಸಿಕೊಂಡರೂ ಆ ತಂದೆ ಮತ್ತೆ ಅವನನ್ನು ಹತ್ತಿರ ಮಾಡಿಕೊಳ್ಳುತ್ತಾನೆ. ಸರಿ, ಯೇಸು ಸ್ವಾಮಿ ಈ ಸಾಮತಿಯನ್ನು ಹೀಗೆ ಮುಗಿಸಲು ಕಾರಣವೇನು? ಇದಕ್ಕೆ ಉತ್ತರ, ಪುನಃ ನಾವು ಇದರ ಕಾಂಟೆಕ್ಸ್ಟ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಪಾಪಿಗಳ ಜೊತೆ ಸೇರುವುದನ್ನು, ಊಟ ಮಾಡಿ ಆನಂದಿಸುವುದನ್ನು ನೋಡಿದ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಕೋಪಗೊಂಡಿರುವುದಕ್ಕಾಗಿಯೇ ಈ ಸಾಮತಿಯನ್ನು ಹೇಳುತ್ತಾರೆ. ಇಲ್ಲಿ ಯೇಸು ಸ್ವಾಮಿ ಆ ಸಾಮತಿಯಲ್ಲಿರುವ ತಂದೆ ಪಾಪಿಷ್ಟರೇ ಕಿರಿಯ ಮಗ ಹಾಗೂ ಫರಿಸಾಯರು ಮತ್ತು ಧರ್ಮಶಾಸ್ತ್ರಗಳೇ ಹಿರಿಯ ಮಗ. ಪಶ್ಚಾತ್ತಾಪ ಪಟ್ಟು ಯೇಸುವಿನೊಂದಿಗೆ ಸತ್ಸಂಬಂಧ ಮಾಡಿಕೊಂಡ ಸುಂಕ ವಸೂಲಿಗಾರರಿಗೆ ಮತ್ತು ಇತರ ಪಾಪಿಗಳಿಗೆ ಯೇಸು ಸ್ವಾಮಿ ಮರುಕ ತೋರಿ ಸೇರಿಸಿಕೊಂಡು ಅವರ ಜೊತೆ ಊಟ ಮಾಡಿ ಆನಂದಿಸುತ್ತಿರುವುದನ್ನು ನೋಡಿ ಅವರೊಂದಿಗೆ ಸೇರಿ ಆನಂದಿಸುವ ಬದಲು ಕೋಪಗೊಳ್ಳುತ್ತಾರೆ.
ಪಾಪಿಗಳಿಗೆ ದೇವರು ಮರುಕ ತೋರಿಸುವುದನ್ನು ಈ ಧರ್ಮನಿಷ್ಠ ಜನರು ಸಹಿಸಿಕೊಳ್ಳುವುದಿಲ್ಲ. ಆದರೆ ಇವರ ಹೊಟ್ಟೆ ಕಿಚ್ಚಿಗೆ ಅಂಜಿ ದೇವರು ಪಾಪಿಗಳ ಮೇಲೆ ಮರುಕ ತೋರುವುದನ್ನು ಬಿಡುವುದಿಲ್ಲ. ಹೀಗಾಗಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಮೊದಲಿಗರಲ್ಲಿ ಅನೇಕರು ಕಡೆಯರಾಗುವರು, ಕನಿಷ್ಠರಾದವರಲ್ಲಿ ಅನೇಕರು ಮೊದಲಿಗರಾಗುವರು. ನಿಷ್ಠಾವಂತ ದೇವ ಸೇವಕರಿಗಿಂತ ಒಬ್ಬ ಪಾಪಿಯು ಮನ ತಿರುಗಿ ದೇವರ ಬಳಿ ಬರುವುದರಲ್ಲಿಯೇ ದೇವರಿಗೆ ನಿಜವಾದ ಆನಂದ. ಆದುದರಿಂದ ಈ ಸಾಮರ್ಥ್ಯವನ್ನು ಓದುವ ಇಂದಿನ ಭಾನುವಾರಕ್ಕೆ ಹರ್ಷದ ಅಥವಾ ಆನಂದದ ಭಾನುವಾರವೆಂದು ಕರೆಯಲಾಗಿದೆ. ಸರಿ, ಈಗ ಮೊದಲನೆಯ ವಾಚನವನ್ನು ಸಂಕ್ಷಿಪ್ತವಾಗಿ ನೋಡೋಣ. ತಪಸ್ಸು ಕಾಲದ ಇತರ ಭಾನುವಾರದಂತೆ ಇಂದು ಕೂಡ ದೇವರ ರಕ್ಷಣಾ ಚರಿತ್ರೆಯ ಪ್ರಮುಖ ಸನ್ನಿವೇಶಗಳಿಂದ ಒಂದನ್ನು ಇಂದಿನ ಮೊದಲನೆಯ ವಾಚನಕ್ಕೆ ಕೊಡಲಾಗಿದೆ. ಕಳೆದ ವಾರ ದೇವರು ಮೋಶೆಯ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡಿರುವುದನ್ನು, ದೇವಜನರ ವಿಮೋಚನೆಯ ಯೋಜನೆಯನ್ನೂ ತಿಳಿದುಕೊಂಡೆವು. ಇಂದು ಆ ವಿಮೋಚನೆ ಹೇಗೆ ಕಾನಾನ್ ನಾಡಿನಲ್ಲಿ ಕೊನೆಗೊಂಡಿತು ಎಂದು ನೋಡಲಿದ್ದೇವೆ. ಹಾಗಾಗಿ ಯೆಹೋಶುವನ ಗ್ರಂಥ ಅಧ್ಯಾಯ 5 ಕೆಲವು ವಾಕ್ಯಗಳನ್ನು ನೋಡೋಣ. ಸರ್ವೇಶ್ವರ ಸ್ವಾಮಿ ಯೆಹೋಶುವನಿಗೆ, ನಾನು ಈಜಿಪ್ಟಿನ ಕಳಂಕವನ್ನು ಈ ದಿನ ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆ ಎಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಗ್ ಎಂಬ ಹೆಸರಿಡಲಾಗಿದೆ. ಇಸ್ರಾಯೇಲರು ಗಿಲ್ಗಾಗಿನಲ್ಲಿ ತಂಗಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಂಜೆ ಜೆರಿಕೋವಿನ ಬಯಲಿನಲ್ಲಿ ಪಾಸ್ಕ ಹಬ್ಬವನ್ನು ಆಚರಿಸಿದರು. ಮಾರನೆಯ ದಿನದಿಂದ ಕಾನಾನಿನ ಧಾನ್ಯವನ್ನು ಊಟಕ್ಕೆ ಬಳಸಲು ತೊಡಗಿದರು. ಹುಳಿಯಿಲ್ಲದ ರೊಟ್ಟಿಗಳನ್ನು ಮತ್ತು ಸುಟ್ಟ ತೆನೆಗಳನ್ನು ತಿನ್ನತೊಡಗಿದರು. ಆ ನಾಡಿನ ಹುಟ್ಟುವಳಿಯನ್ನು ಉಂಟು ಮಾಡಿದ ಮರುದಿನವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ಮತ್ತೆ ಸಿಕ್ಕಲೇ ಇಲ್ಲ. ಇಸ್ರಾಯೇಲರು ಆ ವರ್ಷವೆಲ್ಲ ಕಾನಾನ್ ನಾಡಿನ ಉತ್ಪನ್ನವನ್ನೇ ಅನುಭವಿಸಿದರು. ಈ ವಾಚನದ ಅರ್ಥವನ್ನು ಚಿಕ್ಕದಾಗಿ ತಿಳಿದುಕೊಳ್ಳೋಣ. ದೇವರು ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಪಾಸ್ಕ ಹಬ್ಬ ಆಚರಣೆಯ ಮೂಲಕವೇ ವಿಮೋಚಿಸಿದರು. ನಂತರ ಅವರು ಕೆಂಪು ಸಮುದ್ರವನ್ನು ದಾಟಿ ಮರಳುಗಾಡಿನಲ್ಲಿ ನೆಲೆಸಿ ಕೊನೆಗೆ ವಾಗ್ದಾತ ನಾಡಿಗೆ ಬಂದ ತಕ್ಷಣವೂ ಪಾಸ್ಕ ಹಬ್ಬವನ್ನೇ ಆಚರಿಸುತ್ತಾರೆ. ಇದರಿಂದ ದೇವರ ಮಕ್ಕಳ ವಿಮೋಚನೆಯಲ್ಲಿ ಪಾಸ್ಕ ಹಬ್ಬವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯೇಸು ಸ್ವಾಮಿಯೂ ಕೂಡ ನಮ್ಮ ಪಾಪಗಳಿಂದ ನಮ್ಮನ್ನು ವಿಮೋಚಿಸಲು ಹೊಸ ಪಾಸ್ಕದ ಬಲಿಯಾಗಿ ಹಬ್ಬವನ್ನು ಆಚರಿಸಿದ್ದಾರೆ. ಈಸ್ಟರ್ ಹಬ್ಬಕ್ಕೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಪಾಸ್ಕಾ ಎಂದೇ ಅರ್ಥ. ಈ ಹೊಸ ಪಾಸ್ಕದ ಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿರುವ ನಾವು ದುಂದುಗಾರ ಮಗನಂತೆ ಪಾಪಕ್ಕೆ ವಿಮುಖರಾಗಿ ಪಶ್ಚಾತ್ತಾಪ ಪಟ್ಟು ದೇವರೊಂದಿಗೆ ಸತ್ಸಂಬಂಧ ಮಾಡಿಕೊಳ್ಳಬೇಕೆಂದೇ ಧರ್ಮಸಭೆ ಈ ವಾಚನಗಳನ್ನು ಕೊಟ್ಟಿದೆ. ಪಾಪಿಗಳು ಮನ ತಿರುಗಿದಾಗಲೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಆನಂದದ ಸಂಭ್ರಮ ಉಂಟಾಗುತ್ತದೆ. ಹೊಸ ವಾಗ್ದಾತ ನಾಡಾದ ಸ್ವರ್ಗ ಸಾಮ್ರಾಜ್ಯದ ಆದಿಯಲ್ಲಿರುವ ನಾವು ಕೂಡ ಒಂದು ದಿನ ದೇವರೊಂದಿಗೆ ಹಬ್ಬ ಮಾಡಿ ಹರ್ಷಿಸಿ ಆನಂದಿಸಲು ಕಾತುರರಾಗೋಣ. ಕೊನೆಯದಾಗಿ ಪೋಪ್ 2ನೇ ಜಾನ್ ಪಾಲ್ ಮತ್ತು ಪೋಪ್ ಫ್ರಾನ್ಸಿಸ್ ರವರು ಈ ಸಾಮರ್ಥ್ಯ ಬಗ್ಗೆ ಮತ್ತು ಪಶ್ಚಾತ್ತಾಪದ ಬಗ್ಗೆ ಏನು ಹೇಳಿದ್ದಾರೆಂದು ನೋಡೋಣ. ಮೊದಲನೆಯದಾಗಿ ಕರುಣೆ ಅಥವಾ ಮರುಕ ಎಂಬ ಪದವು ಇಲ್ಲಿ ಉಲ್ಲೇಖವಾಗುತ್ತಿದ್ದರೂ ಈ ಸಂಪೂರ್ಣ ಸಾಮರ್ಥ್ಯವು ದೈವಿಕ ಕರುಣೆಯನ್ನೇ ಸ್ಪಷ್ಟವಾಗಿ ಪ್ರದರ್ಶಿಸುತ್ತದೆ ಎಂದು ಪೋಪ್ 2ನೇ ಜಾನ್ ಪಾಲ್ ರವರು ಹೇಳಿದ್ದಾರೆ. ಎರಡನೆಯದಾಗಿ ಪೋಪ್ ಫ್ರಾನ್ಸಿಸ್ ರವರ ದ ಫೇಸ್ ಆಫ್ ಮರ್ಸಿ ಎಂಬ ಕೃತಿಯಲ್ಲಿ ಅವರು ಈ ರೀತಿ ಬರೆದಿದ್ದಾರೆ: ಪಾಪ ಕ್ಷಮೆ ಕೊಡುವ ಯಾಜಕರಾಗುವುದೆಂದರೆ ಕ್ಷಮೆ ಮತ್ತು ರಕ್ಷಣೆ ಕೊಡುವ ದೇವರ ಶಾಶ್ವತ ಪ್ರೀತಿಯ ಸ್ಪಷ್ಟ ಸಂಕೇತವಾದ ಯೇಸು ಸ್ವಾಮಿಯ ಉದ್ದಿಷ್ಟ ಕಾರ್ಯದಲ್ಲಿ ಭಾಗಿಗಳಾಗುವುದೆಂಬುದನ್ನು ನಾವು ಎಂದಿಗೂ ಮರೆಯದಿರೋಣ. ಪಾಪ ಕ್ಷಮೆ ಕೊಡುವ ಪ್ರತಿಯೊಂದು ಯಾಜಕರು ಪಾಪ ನಿವೇದನೆ ಮಾಡಲು ಬರುವ ಪ್ರತಿಯೊಬ್ಬ ವಿಶ್ವಾಸಿಯನ್ನು ದುಂದುಗಾರ ಮಗನ ಸಾಮರ್ಥ್ಯದಲ್ಲಿ ತನ್ನ ಆಸ್ತಿಯನ್ನೆಲ್ಲ ಹಾಳು ಮಾಡಿದ ಮಗನು ಮರಳಿ ಬಂದಾಗ ಓಡಿ ಹೋಗಿ ಪ್ರೀತಿಯಿಂದ ಸ್ವೀಕರಿಸುವ ತಂದೆಯಂತೆ ಸ್ವೀಕರಿಸಬೇಕು. ನಿಮ್ಮ ಬಳಿ ಪಾಪ ನಿವೇದನೆ ಮಾಡಲು ಬರುವ ವಿಶ್ವಾಸಿಗಳ ಮೇಲೆ ಕಳೆದು ಹೋದ ಮಗನು ಮರಳಿ ಬಂದಾಗ ಆಗುವ ಸಂತೋಷವನ್ನು ವ್ಯಕ್ತಪಡಿಸಬೇಕು. ಅವರಿಗೆ ಅನಗತ್ಯವಾದ ಪ್ರಶ್ನೆಗಳನ್ನು ಕೇಳದೆ ಅವರು ಸಿದ್ಧ ಮಾಡಿಕೊಂಡು ಬಂದಿರುವ ಪಶ್ಚಾತ್ತಾಪದ ಭಾಷಣವನ್ನು ಈ ಸಾಮರ್ಥ್ಯದಲ್ಲಿ ಇರುವ ತಂದೆಯಂತೆಯೇ ಮಧ್ಯದಲ್ಲೇ ನಿಲ್ಲಿಸಿ ಅವರು ಮುರಿದ ಹೃದಯದಿಂದ ಹರಿಯುವ ಸಹಾಯ ಮತ್ತು ಕರುಣೆಯ ಬೇಡಿಕೆಯನ್ನು ಸ್ವೀಕರಿಸಬೇಕು. ಒಟ್ಟಿನಲ್ಲಿ ಪಾಪ ಕ್ಷಮೆ ಕೊಡುವ ಯಾಜಕರು ಯಾವಾಗಲೂ ಎಲ್ಲೆಡೆಯಲ್ಲೂ ಯಾವ ಪರಿಸ್ಥಿತಿಯಲ್ಲಿಯೂ ಕರುಣೆ ಪ್ರಾಧಾನ್ಯದ ಸಂಕೇತವಾಗಿರಬೇಕು. ಪೋಪ್ ಫ್ರಾನ್ಸಿಸ್ ರವರು ಯಾಜಕರಿಗೆ ಎಂತಹ ಅದ್ಭುತ ಮಾತುಗಳನ್ನು ಹೇಳಿದ್ದಾರೆ. ಹೌದು, ಪಾಪ ನಿವೇದನೆ ಕೇಳುವ ಪ್ರತಿ ಯಾಜಕರು ಈ ಸಾಮರ್ಥ್ಯದಲ್ಲಿರುವ ತಂದೆಯಂತೆ ಮರುಕ ಉಳ್ಳವರಾಗಬೇಕು. ದೇವರು ಪಶ್ಚಾತ್ತಾಪ ಪಡುವ ಪಾಪಿಗಳನ್ನು ಎಷ್ಟು ಪ್ರೀತಿಸುತ್ತಾರೆಂದು ಮನವರಿಕೆ ಮಾಡಿಸಬೇಕು. ಯಾಜಕರ ಈ ಗುಣವೇ ಪಾಪಿಗಳು ಮರಳಿ ಪಾಪವನ್ನು ಮಾಡದಂತೆ ಹಾಗೂ ಸದಾ ದೇವರ ಮಕ್ಕಳಾಗಿರುವಂತೆ ಸಹಾಯ ಮಾಡುತ್ತದೆ. ಅದಕ್ಕಾಗಿ ಯಾಜಕರು ದೇವರ ಪ್ರೀತಿಯನ್ನು ಧಾರಾಳವಾಗಿ ಕೊಡಬೇಕು. ಅದೇ ರೀತಿ ಪಾಪ ಮಾಡಿದಾಗ ನಾವು ಕೂಡ ಆ ಕಾಣದೆ ಹೋದ ಮಗನಂತೆ ತಂದೆಯ ಪ್ರಾಮುಖ್ಯತೆಯನ್ನು ಅರಿತು ಅವರ ಪ್ರಸನ್ನತೆಗೆ ಹಾಗೂ ಅವರೊಂದಿಗೆ ಸತ್ಸಂಬಂಧ ಹೊಂದಲು ಪಾಪ ನಿವೇದನೆ ಮಾಡುವುದನ್ನು ಬಿಡಬಾರದು. ಧರ್ಮಸಭೆಯು ನಮಗೆ ಕನಿಷ್ಠ ಪಕ್ಷ ವರ್ಷಕ್ಕೆ 1 ಬಾರಿಯಾದರೂ ಪಾಪ ನಿವೇದನೆ ಮಾಡಲು ಹೇಳಿಕೊಡುತ್ತದೆ. ಆದರೆ ನಾವು ಪಾಪ ಮಾಡಿದಾಗಲೆಲ್ಲ ಕೂಡಲೇ ಪಾಪ ನಿವೇದನೆ ಮಾಡುವ ಅಭ್ಯಾಸ ಮಾಡಿಕೊಂಡು ತಂದೆ ದೇವರ ಆ ಮರುಕೊಳ್ಳ ಪ್ರೀತಿಯನ್ನು ಪಡೆದುಕೊಂಡು ಅವರೊಂದಿಗೆ ಸತ್ಸಂಬಂಧ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಧನ್ಯವಾದಗಳು.
ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ಪ್ರತಿ ಭಾನುವಾರದ ಮೊದಲೇ ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.